ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ, ಟೈಮು 7 ಗಂಟೆ ಆಗಿದೆ. ಏನಿದು ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊತಿದ್ದೀರಾ? ಎಸ್, ನಾನು ಜಸ್ಟ್ ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನಾನು ಅಂದ್ಕೊಂಡೆ ಇವತ್ತು ಲೆಟ್ ಮೀ ಡೂ ಮೈ ಡೈಲಿ ಲಾಗ್ಸ್ ಅಂತ. ಇವತ್ತು ನಮ್ಮದು ಫುಲ್ ಡೇದು ಲಾಗ್ ಇರುತ್ತೆ. ನಾನು ಇವತ್ತು ಏನೇನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಹಾಗೆ ನಿಮಗೊಂದು ಸರ್ಪ್ರೈಸ್ ಕಾದಿರುತ್ತೆ. ಇವಾಗ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ, ವೆಯ್ಟ್ ಮಾಡ್ತೀನಿ. ಕೀಪ್ ವಾಚಿಂಗ್ ಮೈ ವಿಡಿಯೋ. ಸೊ ಟುಡೇ ಐ ಆಮ್ ವೇರಿಂಗ್ ದಿಸ್ ಸ್ಯಾರಿ. ದಿಸ್ ಈಸ್ ಮೈ ಫೇವರೆಟ್ ಸ್ಯಾರಿ. ಹೇಗೆ ಕಾಣ್ತೀನಿ ಅಂತ ತೋರಿಸ್ತೀನಿ. ಸೊ ನಾವು ಐ ಆಮ್ ರೆಡಿ, ಐ ಥಿಂಕ್. ಸೊ ಐ ವಾಂಟ್ ದಿಸ್ ವಾಚ್, ಕ್ಯಾನ್ ಸಿ, ಆ್ಯಂಡ್ ದಿಸ್ ಈಸ್ ಮೈ ರೆಗ್ಯುಲರ್ ಬ್ಯಾಂಗಲ್ ಫಾರ್ ಮೈ ಡ್ಯೂಟಿ. ಆ್ಯಂಡ್ ಡೈಲಿ ನಾನು ಇಷ್ಟೇ ರೆಡಿ ಆಗೋದು. ಐ ಥಿಂಕ್ ಒಂದು 10 to 15 ಮಿನಿಟ್ಸ್ ಅಷ್ಟೇ ತೊಗೊಳೋದು, ವಿತ್ ಸಾರಿ ಡ್ರೇಪಿಂಗ್ ಇನ್ಕ್ಲೂಡಿಂಗ್. ನಂದು ಫುಲ್ ಔಟ್ಫಿಟ್ ತೋರಿಸ್ತೀನಿ. ದಟ್ಸ್ ಇಟ್, ಐ ಆಮ್ ರೆಡಿ ಟು ಗೋ. ಕಮೆಂಟ್ ಮಾಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ಯೂಶ್ವಲಿ ನನಗೆ ಈ ಥರ ಮೆಟೀರಿಯಲ್ ಸ್ಯಾರೀಸೇ ಇಷ್ಟ, ಬಿಕಾಸ್ ನಂಗೆ ರೆಗ್ಯುಲರ್ ಡೈಲಿ ಬೇಸಿಸಲ್ಲಿ ನಾನು ಸ್ಯಾರಿ ಹಾಕಬೇಕಾಗುತ್ತೆ. ಕಾಟನ್ ಸ್ಯಾರೀಸು, ಇನ್ನು ಬೇರೆ ಥರ ಸ್ಯಾರೀಸ್ ಅಂದರೆ ನನಗದು ಟೈಮ್ ತೊಗೊಳುತ್ತೆ, ಅಷ್ಟೊಂದು ಟೈಮ್ ಇಲ್ಲ ನನಗೆ. ಸೊ ದಿಸ್ ಸ್ಯಾರಿ ಐ ಕ್ಯಾನ್ ವೇರ್ ಇಟ್ ವಿತಿನ್ 5 ಮಿನಿಟ್ಸ್. ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಇದೇ ಥರ ಸ್ಯಾರೀಸ್ನ ಯೂಸ್ ಮಾಡೋದು. ಕೆಲವ್ರಿಗೆ ಹೇಳ್ತಾರೆ ಯೆಲ್ಲೋ ಕಲರ್ ಅಂದರೆ ಅಷ್ಟು ಯೆಲ್ಲೋ ಅಂತ, ಬಟ್ ನನಗೆ ಯೆಲ್ಲೋ ಕಲರ್ ಅಂದರೆ ತುಂಬಾ ಇಷ್ಟ. ನಿಮಗೆ ಯಾವ ಕಲರ್ ಸ್ಯಾರಿ ಫೇವ್ರೆಟ್ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ನಾನು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ಮನೆ ದೇವ್ರದ್ದು ವಾರ ಆಗಿತ್ತು. ಅದಕ್ಕೆ ಇವತ್ತು ಬೇಗ ಬೇಗ ಪೂಜೆ ಮಾಡಿಕೊಂಡು ತಿಂಡಿ ಮಾಡಿದ್ದೆ. ತಿಂಡಿ ತಿಂದ್ಕೊಂಡು ನಾನು ಇವಾಗ ಹೊರಡ್ತಿದ್ದೀನಿ. ಇವಾಗ ಲೇಟ್ ಆಗ್ತಿದೆ, ನಾನು ಹೊರಡಬೇಕಾಗುತ್ತೆ. ಸೊ ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಬಾಯ್, ಸ್ಟೇ ಟ್ಯೂನ್. ನಾನು ಡೋರ್ ಲಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಇವಾಗ. ನಾನು ಬಂದ್ಬಿಟ್ಟು ನನ್ನ ಗಾಡಿನ ತೊಗೊಂಡು ಹೋಗೋದು ಬಸ್ ಸ್ಟ್ಯಾಂಡ್ಗೆ. ನಮ್ಮ ಹಸ್ಬೆಂಡಿಂದ ಅವ್ರನ್ನ ಡ್ರಾಪ್ ಮಾಡ್ತಾರೆ, ಇಲ್ಲ ಅಂದರೆ ನಾನೇ ಗಾಡಿನ ತೊಗೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಆಮೇಲೆ ಬಸ್ ಹತ್ಕೊಂಡು ನಾನು ವರ್ಕ್ ಮಾಡುವಂಥ ಪ್ಲೇಸ್ಗೆ ಹೋಗೋದು. ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಏನು ವೀಡಿಯೋ ತೊಗೊಳಕ್ಕಾಗಲಿಲ್ಲ ಆ್ಯಕ್ಚುಲಿ. ಸೊ ಅದಾದಮೇಲೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಧ್ಯಾಹ್ನನೇ ನಾನು ರಿಟರ್ನ್ ಬಂದ್ಬಿಟ್ಟು ಎಲ್ಲೋ ಹೊರಡೋಣ ಅಂದ್ಬಿಟ್ಟು ಹೊರಡ್ತಿದ್ವಿ. ಹೇ ಗಾಯ್ಸ್, ಅಗೇನ್ ಐ ಆಮ್ ಬ್ಯಾಕ್ ವಿತ್ ದಿಸ್ ಔಟ್ಫಿಟ್. ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಬೇರೆ ಕಡೆ ಹೊರಡ್ತಿದ್ದೀವಿ. ಸೊ ಅದಕ್ಕೆ ನಾನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಹಿಂಗೆ ಕಾಣಿಸ್ತಿದೆ ನನ್ನ ಟೀ ಶರ್ಟ್ ಆ್ಯಂಡ್ ಮೈ ಕಾಟನ್ ಪ್ಯಾಂಟ್. ಕಮೆಂಟ್ ಮಾಡಿ ಗೈಸ್. ಹಾಗೆಯೇ ಆ್ಯಸ್ ಐ ಸೆಡ್, ನಾವಿವಾಗ ಎಲ್ಲೋ ಹೋಗ್ತಿದ್ದೀವಿ. ಅದು ಎಲ್ಲಿ ಅಂದ್ಬಿಟ್ಟು ನೀವು ನನ್ನ ವೀಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ನಿಮಗೆ ಟ್ರಾವೆಲ್ ಮಾಡ್ತಾ ಸಿಗ್ತೀನಿ. ಸೊ ಅವಾಗಿಂದ ನಾವು ಎಲ್ಲ ಹೊರಡ್ತಿದ್ದೀವಿ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಇವಾಗ ನೀವು ನೋಡ್ಬೋದು, ನಾನು ಮತ್ತು ಹಸ್ಬೆಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ವ್ಯೂ ತುಂಬ ಚೆನ್ನಾಗಿತ್ತು, ಅದಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಹಾಗೆಯೇ ನಿಮಗೆ ಈ ಪ್ಲೇಸ್ನ ನೋಡಿದ್ರೆ ಕೆಲವೊಬ್ಬರಿಗೆ ಗೊತ್ತಾಗ್ಬೋದು ಅನಿಸುತ್ತೆ, ಇದು ಯಾವ ಊರು, ಯಾವ ಪ್ಲೇಸ್ ಅಂದ್ಬಿಟ್ಟು. ನೋಡೋಣ, ಗೆಸ್ ಮಾಡಿ ನಿಮಗೆ ಗೊತ್ತಾಗಿದ್ರೆ ಇದು ಯಾವ ಊರು ಅಂದ್ಬಿಟ್ಟು. ಸೊ ಅದಾದಮೇಲೆ ಹಾಗೆಯೇ ವ್ಯೂಸ್ ನೋಡ್ಕೊತಾ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಒಂಥರ ವೆದರು. ಅವತ್ತು ತುಂಬ ಬಿಸಿಲು ಇರಲಿಲ್ಲ, ಮಳೆನೂ ಇರಲಿಲ್ಲ. ಅದಾದಮೇಲೆ ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಪೆಟ್ರೋಲ್ ಹಾಕ್ಸಿದ್ವಿ, ಹಸ್ಬೆಂಡು ವೀಡಿಯೋ ಮಾಡ್ತಾಯಿದ್ರು. ಅದಾದಮೇಲೆ ಹಾಕ್ಸ್ಕೊಂಡು ಹೊರಟ್ವಿ. ರೀ, ಎಷ್ಟೊತ್ತಿಗೆ ಹೋಗ್ತೀವಿ ರೀ? 1 ಅವರಲ್ಲಿ ರೀಚ್ ಆಗ್ತೀವ? 2 ಅವರ್ಸ್. ಹಾಗೆಯೇ ನಾವು ಹೋಗ್ತಿರೋದು ನಮ್ಮೂರಿಗೆ, ಅಂದರೆ ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೀವಿ ನಾವು. ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ ನಮ್ಮ ಅಪ್ಪನ ಮನೆಗೆ. ಮ್ಯಾಕ್ಸಿಮಮ್ ಅಂದರೆ ನಾನು 15 ಡೇಸ್ ಗ್ಯಾಪ್ ಕೊಡ್ಬೋದು ಅಷ್ಟೇ. 15 ಡೇಸ್ ಒನ್ಸ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ವಿಲ್ ಗೋ ಟು ಮೈ ಫಾದರ್ಸ್ ಹೌಸ್. ಯಾಕಂದರೆ ಅಲ್ಲಿ ನಮ್ಮ ಮನೇಲಿ ತಾತ ಅಪ್ಪ ಇಬ್ಬರೇ ಇರ್ತಾರೆ, ಅವರಿಗೆ ತುಂಬ ಬೋರ್ ಆಗ್ತಿರುತ್ತೆ. ಅದಕ್ಕೆ ನಾನು ವಿಸಿಟ್ ಕೊಡ್ತಾನೆ ಇರ್ತೀನಿ. ಹಾಗೆ ವೆದರ್ ನೋಡಿದ್ರೆ ಮಳೆ ಬರೋ ಥರ ಇದೆ ಅಂದ್ಕೊತಿದ್ವಿ, ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂದೋಯ್ತು. ವೆದರ್ ಇನ್ನೂ ಚೆನ್ನಾಗಿತ್ತು. ಜೊತೆಗೆ ನೋಡ್ಬೋದು ನೀವು, ತೆಂಗಿನ ಮರಗಳಿರ್ಬೋದು, ಫುಲ್ ಗ್ರೀನರಿ. ಮಳೆ ಬಂದಿರೋದ್ರಿಂದ ರೋಡು ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಹಾಗೆ ವೀಡಿಯೋ ಮಾಡಿಕೊಂಡು ಸ್ವಲ್ಪ ದೂರ ಬಂದರೆ ಫುಲ್ ಬಿಸಿಲಿತ್ತು. ಆಲ್ರೆಡಿ ಹಿಂದೆ ನೋಡಿದ್ರೆ ಅಷ್ಟೊಂದು ಮಳೆ ಇತ್ತು, ಇವಾಗ ಫುಲ್ ಬಿಸಿಲಿತ್ತು. ಚೆನ್ನಾಗಿತ್ತು ರೋಡ್ ಒಂಥರ.
ಅದೇ ಜರ್ನಿ ಚೆನ್ನಾಗಿರುತ್ತೆ, ಫೀಲ್ ದ ಜರ್ನಿ ಅಂತಾರಲ್ಲ ಹಾಗೆ ಜರ್ನಿನ ಫೀಲ್ ಮಾಡಿಕೊಂಡು ಇಬ್ಬರು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೇಲಿ ಒಬ್ಬರು VIP ಇದ್ದರು. ತುಂಬ ದಿನ ಆದಮೇಲೆ ನಾನು ನಮ್ಮ ರಾಕಿನ ಮೀಟ್ ಮಾಡಿದ್ದು. ನಾವು ಬರ್ತಿದ್ದೀವಿ ಅಂದರೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಅವನಿಗೆ ಬೇಕ್ರಿ ಐಟಮ್ಸ್ ತಿನ್ನೋದು ಅಂದರೆ ತುಂಬ ಇಷ್ಟ. ನಾವೇನಾದರೂ ತಗೊಂಡೋಗಿರ್ತೀವಿ ಅಂದ್ಬಿಟ್ಟು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾನೆ ನೋಡಿ ಕಳ್ಳ. ಅದಾದಮೇಲೆ ನಮ್ಮ ಅಕ್ಕ ವೀಡಿಯೋ ಕಾಲ್ ಮಾಡಿದ್ಲು, ಮನೆಗೆ ಹೋಗಿದ್ಯಾ ಅಂದ್ಬಿಟ್ಟು. ಅವಳು ತುಂಬ ದಿನ ಆಯಿತು ಮನೆಗೆ ಬಂದಿರಲಿಲ್ಲ, ಅದಕ್ಕೆ ಅವಳ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ. ಅದಾದಮೇಲೆ ಇಂಪಾರ್ಟೆಂಟ್ ಮ್ಯಾಟ್ರ್, ನಾನು ಏನಕ್ಕೆ ನಮ್ಮ ಅಪ್ಪನ ಮನೆಗೆ ಬಂದೆ ಅಂದರೆ ನೋಡಿ ಫ್ರೆಂಡ್ಸ್, ದಿಸ್ ಈಸ್ ಅ ಮೇನ್ ರೀಸನ್ ನಾನು ನಮ್ಮ ಅಪ್ಪನ ಮನೆಗೆ ಬರೋದಕ್ಕೆ. ನಮ್ಮಪ್ಪ ಮಾವಿನ ಹಣ್ಣು ಕಿತ್ಬಿಟ್ಟು ಹಣ್ಣಿಗೆ ಅಂದ್ಬಿಟ್ಟು ಇಟ್ಟಿದ್ದು. ಅದಾದಮೇಲೆ ಬನ್ನಿ ಮಾವಿನ ಹಣ್ಣೆಲ್ಲ ಹಾಳಾಗ್ತಿದೆ, ಮಾವಿನ ಹಣ್ಣು ತಿನ್ಕೊಂಡು ಹೋಗುವಂತೆ ಅಂದ್ಬಿಟ್ಟು ಕರೀತು. ಅದೇ ರೀಸನ್ಗೋಸ್ಕರ ನಾನು ನಮ್ಮೂರಿಗೆ ಬಂದಿದ್ದು. ಕೆಲವೊಂದು ಮಾವಿನ ಹಣ್ಣು ಹಾಳಾಗಿರೋದನ್ನು ಮತ್ತು ನೀಟಾಗಿರೋದನ್ನು ಸಪ್ರೇಟ್ ಮಾಡಿ ಕೊಡ್ತಾಯಿತ್ತು ನಮ್ಮಪ್ಪ. ಇದು ನ್ಯಾಚುರಲ್ ಫ್ರೂಟ್, ಐ ಮೀನ್ ಆರ್ಗ್ಯಾನಿಕ್ ಫ್ರೂಟು. ನಾವು ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ, ಯಾವುದೇ ಪೌಡರ್ ಆಗಲಿ, ಯಾವುದೇ ಮೆಡಿಸಿನ್ ಆಗಲಿ ಹಾಕ್ಬಿಟ್ಟು ಹಣ್ಣು ಮಾಡಲ್ಲ. ನಮ್ಮಪ್ಪ ನ್ಯಾಚುರಲ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಮಾವಿನ ಹಣ್ಣು ಮಾಡ್ತಾರೆ. ಅಲ್ಲಿ ನೋಡ್ಬೋದು ನೀವು, ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ರಾಗಿ ಹುಲ್ಲನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಮಾವಿನ ಹಣ್ಣನ್ನ ಫುಲ್ ಕವರ್ ಮಾಡಿ ಟೈಟಾಗಿ ಕಟ್ಬಿಟ್ಟು ಇಡ್ತಾರೆ. ಸೊ ಇದು ಯಾವುದೇ ಥರದ ಹೆಲ್ತ್ ಇಶ್ಯೂಸ್ನ ಮಾಡಲ್ಲ ಈ ಮಾವಿನ ಹಣ್ಣು ತಿಂದರೆ. ಫುಲ್ಲಿ ಆರ್ಗ್ಯಾನಿಕ್ ಮ್ಯಾಂಗೋ ಇದು. ನಾನಂತೂ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ಮು ಅಷ್ಟು ಮಾವಿನ ಹಣ್ಣು ತಿಂದೆ ಗಾಯ್ಸ್. ಅದಾದಮೇಲೆ ಇನ್ನೊಂದು ಮೆಥಡಲ್ಲಿ ಇಟ್ಟಿದೆ ನೋಡಿ ನಮ್ಮಪ್ಪ. ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಏನು ರಾಗಿ ಹುಲ್ಲನ್ನ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಮಾವಿನ ಹಣ್ಣಿಟ್ಟು ಮತ್ತೆ ಮೇಲ್ಗಡೆ ರಾಗಿ ಹುಲ್ಲು ಹಾಕಿ ಚೀಲದಲ್ಲಿ ಫುಲ್ ಟೈಟಾಗಿ ಕಟ್ಟಿತ್ತು, ಗಾಳಿ ಆಡಬಾರ್ದು ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಸಾಂಬಾರು ಜೊತೆಗೆ ಮ್ಯಾಂಗೋ ಸೀಸನ್ ಬಂತು ಅಂದರೆ ತಿಂಡಿಗೂ ಮಾವಿನ ಹಣ್ಣು, ಊಟಕ್ಕೂ ಮಾವಿನ ಹಣ್ಣು, ರಾತ್ರಿ ಊಟಕ್ಕೂ ಮಾವಿನ ಹಣ್ಣು ಇದ್ದೇ ಇರುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆದು ಲಾಗ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆ ಮುಂದೆ ಈ ಥರ ವ್ಯೂ ಇರುತ್ತೆ. ನಮ್ಮ ತಾತ ಆಲ್ರೆಡಿ ನಾವು ಎದ್ದೇಳೋದಕ್ಕೂ ಮುಂಚೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಹೂವು ಎತ್ಕೊತೈತೆ. ನಮ್ಮ ತಾತನ ಡೈಲಿ ರೊಟೀನ್ ಇದೇ ಇರುತ್ತೆ, ಬೆಳಗ್ಗೆ ಎದ್ದೇಳೋದು, ಹೂವು ಎತ್ಕೊಳ್ಳೋದು, ಪೂಜೆ ಮಾಡೋದು. ಸೊ ನೀವು ನೋಡ್ಬೋದು, ನಾನು ಎದ್ದೇಳೋಕ್ಕೂ ಮುಂಚೆ ನಮ್ಮ ತಾತ ಆಲ್ರೆಡಿ ತುಳಸಿ ಕಟ್ಟೆಗೆ ಹೂವು ಇಡ್ತಾಯಿತ್ತು. ಹಾಗೆಯೇ ಇನ್ನೊಂದು ಏನಂದರೆ, ನಾನು ನಮ್ಮೂರಿಗೆ ಹೋದರೆ ನಂದು ಬೆಳಗ್ಗೆ ಎದ್ದ ತಕ್ಷಣ ನಾನು ಸೀದಾ ಬಂದು ನಮ್ಮ ಮನೆ ತುಳಸಿ ಕಟ್ಟೆನ ನೋಡಬೇಕು. ಅದಾದಮೇಲೆ ಅಡಿಕೆ ಗಿಡ ಜೊತೆಗೆ ತೆಂಗಿನ ಮರ, ಅದ್ರ ಜೊತೆಗೆ ಬಾಳೆ ಮರ, ಇದೆಲ್ಲನೂ ನಾನು ಬೆಳಗ್ಗೆ ನೋಡಿದೆ ಅಂದರೆ ನನಗೊಂದು ಪಾಸಿಟಿವ್ ಸೈನ್ ಬರುತ್ತೆ, ಆ ದಿನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ನಮ್ಮ ಅವ್ವ ಹೇಳ್ತಿತ್ತು, ಅದನ್ನು ಆವಾಗಿಂದ ಫಾಲೋ ಮಾಡ್ಕೊಂಬಂದಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ನಮ್ಮ ತಾತ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಹೂವು ಸಿಗುತ್ತೆ ಅಷ್ಟೂ ರೆಡಿ ಮಾಡಿ ಇಟ್ಕೊಂಡೈತೆ. ಹಾಗೆ ಬಂದರೆ ಆಚೆ ಬಂದೆ ನಮ್ಮ ಮನೆಯಿಂದ. ಅಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು, ಯಾಕಂದರೆ ನೆನ್ನೆ ನೈಟು ಫುಲ್ ಮಳೆ ಬಂದಿತ್ತು. ಹಾಗೆಯೇ ವ್ಯೂ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ಇದ್ರ ಜೊತೆಗೆ ಹಕ್ಕಿಗಳ್ದು ಶಬ್ದ, ಅಲ್ಲಿ ಹಳ್ಳಿ ವಾತಾವರಣದ್ದು ಆ ಸೌಂಡ್ ಎಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ರಿಯಲಿ ಅ ಥೆರಪಿ ಅಂತ ಹೇಳ್ಬೋದು, ಮ್ಯೂಸಿಕ್ ಥೆರಪಿ ಅಂತ ಹೇಳ್ಬೋದು. ಅದಾದಮೇಲೆ ಪಕ್ಕದಲ್ಲೇ ಇಲ್ಲಿ ನಮ್ಮ ಹಿತ್ತಲಿದೆ. ನಮ್ಮ ಹಿತ್ತಲಲ್ಲಿ ಕೆಲವೊಂದು ಥರದ ಗಿಡಗಳನ್ನ ಹಾಕಿದ್ದಾರೆ ನಮ್ಮ ಅವ್ವ ತಾತ ಸೇರಿಕೊಂಡು. ಬನ್ನಿ ನಮ್ಮ ಹಿತ್ತಲಲ್ಲಿ ಏನೇನಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಹಾಗೆ ಒಳಗಡೆ ಹೋದರೆ ಗೇಟ್ನ ತೆಕ್ಕೊಂಡು ಅಲ್ಲಿ ಯಾವುದೋ ಕಾಳ್ದು ಗಿಡ ಹಾಕಿದೆ ನಮ್ಮ ತಾತ. ಅದೇನು ಕಾಳು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಇದು ಬಳ್ಳಿ ಗಿಡ, ಇದರಲ್ಲಿ ಕಾಳು ಬಿಡುತ್ತೆ. ನಮ್ಮ ಮನೆಗೆ ಬೇಕಾದರೆ ಯೂಸ್ ಮಾಡ್ಕೊತೀವಿ ನಾವು, ನಮ್ಮ ಮನೆಗೆ ಅಂತಲೇ ಹಾಕಿರೋದು. ಅದಾದರೆ ನೋಡ್ಬೋದು, ಅಲ್ಲಿ ಪಪ್ಪಾಯದ್ದು ಮರ ಇದೆ. ಅದಾದಮೇಲೆ ಕರಿಬೇವು ಗಿಡ ಇದೆ ಇಲ್ಲಿ. ನೆಕ್ಸ್ಟು ನಮ್ಮ ತಾತ ಕೆಲವೊಂದು ಸೊಪ್ಪುಗಳನ್ನ ಹಾಕಿದೆ ಮನೆಗೆ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು. ಹಾಗೇ ಬಂದರೆ ಈ ಕಡೆ ಇನ್ನೊಂದು ಪಪ್ಪಾಯ ಗಿಡ ಇದೆ, ಇದು ಇನ್ನೂ ಹಣ್ಣು ಬಿಟ್ಟಿಲ್ಲ. ಇಲ್ಲಿ ಮುಂದೆ ಬಂದ್ಬಿಟ್ರೆ ನಮ್ಮ ತಾತ ಚೆಂಡು ಗಿಡಗಳನ್ನ ಹಾಕಿದೆ. ನಮ್ಮ ತಾತ ಮೇನ್ ಹೂವಿನ ಗಿಡಗಳಿರಬೇಕು, ಹಿತ್ತಲು ತುಂಬ ಹೂವಿನ ಗಿಡ ತಂದು ತುಂಬ್ತಿರುತ್ತೆ.
ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹತ್ತಿ ಗಿಡ ಬೆಳೆದಿದೆ. ಅದಾದಮೇಲೆ ಇಲ್ಲಿ ಅಡಿಕೆ ಮರ ಜೊತೆಗೆ ಎಲೆ ಬಳ್ಳಿ ಹಾಕಿದ್ದೀವಿ. ಅದೆರಡು ಒಳ್ಳೆ ಕಾಂಬಿನೇಷನ್, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಅದೆರಡು ಕಾಂಬಿನೇಷನ್ನು. ಅದಾದಮೇಲೆ ನಮ್ಮ ಅಣ್ಣ ಒಬ್ಬ ಅಲ್ಲಿ ಬೆಳಗ್ಗೆನೇ ಬಂದು, ಏನಿದು ಬೆಳಗ್ಗೆ ವೀಡಿಯೋ ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಸೊ ಹಾಗೆ ಬಂದರೆ ನೋಡಿ, ಪಪ್ಪಾಯ ಕಾಯಿ ಆಗಿದೆ, ಇನ್ನೂ ಹಣ್ಣಾಗಿಲ್ಲ. ನೆಕ್ಸ್ಟ್ ಬಂದರೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾನು ಎರಡಿಕಾಯಿ ಚಿತ್ರಾನ್ನ ಜೊತೆಗೆ ಪಕೋಡ ಮಾಡಿ, ಜೊತೆಗೆ 2 ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಇದೊಂಥರ ಡಿಫ್ರೆಂಟಾಗಿ ಎಲ್ಲರೂ ಟ್ರೈ ಮಾಡ್ತಾರೆ ಅಂದ್ಬಿಟ್ಟು ನಾನು ಟ್ರೈ ಮಾಡಿದ್ದೆ. ಮ್ಯಾಂಗೋ ಕಟ್ ಮಾಡೋದು ತುಂಬ ಚೆನ್ನಾಗಿ ಬಂತು, ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಲಾಸ್ಟ್ಲಿ ನಾವು ಹೊರಡೋ ಟೈಮ್ ಆಯಿತು. ಇದು ಸಂಜೆ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮೂರಿಗೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಡ್ಯೂಟಿ ಇರುತ್ತಲ್ಲ. ನಮ್ಮ ತಾತ ಸ್ಯಾಡ್ ಆಗಿತ್ತು, ಹಂಗೇ ಬಾಯ್ ಮಾಡ್ತಿತ್ತು ನನಗೆ ನಮ್ಮ ತಾತ. ನೆಕ್ಸ್ಟ್ ಯಾವಾಗ ಬರ್ತೀಯಾ, ಮುಂದಿನ ವಾರ ಬಾ, ಮತ್ತೆ ಮಾವಿನ ಹಣ್ಣೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ, ತಿನ್ನುವಂತೆ, ಇದೇ ಥರ ಹೇಳ್ತಾ ಇತ್ತು. ನಮ್ಮ ತಾತಕ್ಕೆ ಬೇಜಾರು ನಾನು ಹೋಗ್ತೀನಿ ಅಂದರೆ, ಪಾಪ ಒಂದೇ ಇರುತ್ತೆ ಅಲ್ವಾ, ಅದಕ್ಕೆ. ಅದಾದಮೇಲೆ ನಮ್ಮ ತಾತಗೆ ಬಾಯಿ ಹೇಳಿ ಸಮಾಧಾನ ಮಾಡಿ ನೆಕ್ಸ್ಟ್ ವೀಕು ಇಲ್ಲ 15 ಡೇಸ್ ಆದಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು. ಹೊರಡ್ತಾ ಹಾಗೆ ಆನ್ ದಿ ವೇ ಜೇನ್ಕಲ್ ರೋಡ್ ಹತ್ರ ನಿಲ್ಲಿಸಿದ್ರು ನಮ್ಮ ಮನೆಯವರು. ಹಾಗೆಯೇ ಜೇನ್ಕಲ್ ಸಿದ್ದೇಶ್ವರಂಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟ್ವಿ. ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ನಮ್ಮೂರಿಗೆ ರಿಟರ್ನ್ ಆಗೋ ಅಷ್ಟರಲ್ಲಿ ಫುಲ್ ಕತ್ಲೆ ಆಗೋಗ್ಬಿಟ್ಟಿತ್ತು. ಸೊ ಇಷ್ಟೇ ಗಾಯ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೈನಲಿ ನಾವು ಮನೆಗೆ ಬರೋ ಅಷ್ಟರಲ್ಲಿ RCB ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗಿತ್ತು. ಆ ಮ್ಯಾಚ್ನ ನೋಡಿಕೊಂಡು ವ್ಲಾಗ್ನ ಎಂಡ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.